ಕೊಲ್ಲಿ ರಾಷ್ಟ್ರಗಳ ಮಧ್ಯೆ ಹೊತ್ತಿದ ಯುದ್ಧದ ಕಿಚ್ಚು ತಣ್ಣಗಾಗುವ ಲಕ್ಷಣ ಕಾಣ್ತಿಲ್ಲ. ಇರಾನ್ನ ವಸತಿ ಪ್ರದೇಶಗಳ ಮೇಲೆಯೇ ಅಮೆರಿಕ, ಇಸ್ರೇಲ್ ದಾಳಿ ಮಾಡ್ತಿವೆ. ಇದರಿಂದ ಇರಾನ್ ಕೆರಳಿ ಕೆಂಡವಾಗಿದೆ. ಅಮೆರಿಕ, ಇಸ್ರೇಲ್ ಮಿಲಿಟರಿ ಮತ್ತು ರಾಜಕೀಯ ಅಧಿಕಾರಿಗಳ ಮನೆಗಳನ್ನೇ ಉಡೀಸ್ ಮಾಡ್ತೇವೆ ಅಂತ ಎಚ್ಚರಿಕೆ ಕೊಟ್ಟಿದೆ. ಇರಾನ್ ಮೇಲೆ ಇಸ್ರೇಲ್ ಬಿಟ್ಟು ಬಿಡದೆ ಭೀಕರವಾಗಿ ದಾಳಿ ಮಾಡ್ತಿದೆ. ಇದೀಗ 1600 ಕಿಲೋಮೀಟರ್ ದೂರ ಇರೋ ಕ್ಯಾಸ್ಪಿಯನ್ ಸಮುದ್ರ ಸಮೀಪ ಇರುವ ಇರಾನ್ ವಾಯು ರಕ್ಷಣಾ ನೆಲೆ ಮೇಲೆ ದಾಳಿ ಮಾಡಿದೆ. ಈ ದಾಳಿಯಿಂದ ಎಲ್ಲವೂ ಸರ್ವನಾಶವಾಗಿದೆ ಅಂತ ಇಸ್ರೇಲ್ ಮಿಲಿಟರಿ ಹೇಳಿಕೊಂಡಿದೆ. ಇಸ್ರೇಲ್ ಇರಾನ್ ಮಧ್ಯೆ ಯುಕೆ ಎಂಟ್ರಿ ಕೊಟ್ಟಿದೆ ಅನ್ನೋ ಸುದ್ದಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಇರಾನ್ಗೆ ಯುಕೆ ಸೈನ್ಯವನ್ನ ಕಳಿಸುತ್ತೆ ಅನ್ನೋ ಚರ್ಚೆ ಶುರುವಾಗಿತ್ತು. ಇದನ್ನ ಬ್ರಿಟಿಷ್ ಪ್ರಧಾನಿ ಕೀರ್ ಸ್ಟಾರ್ಮರ್ ತಳ್ಳಿ ಹಾಕಿದ್ದಾರೆ. ನಾವು ಯಾವುದೇ ಸೇನೆಯನ್ನ ಕಳುಹಿಸಿಲ್ಲ, ಇದು ನಮ್ಮ ಯುದ್ಧವಲ್ಲ, ಅದರಲ್ಲಿ ನಾವು ಸಿಲುಕಿಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಇಸ್ರೇಲ್ ಇರಾನ್ ಯುದ್ಧ ತೀವ್ರಗೊಳ್ತಾ ಇದ್ದಂತೆ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಸ್ಫೋಟಕ ರಹಸ್ಯವೊಂದನ್ನು ಬಿಚ್ಚಿಟ್ಟಿದ್ದಾರೆ. ಹಾರ್ಮುಜ್ ಜಲಸಂಧಿಯಲ್ಲಿ ತನ್ನ ಕಡಲ ಡ್ರೋನ್ಗಳನ್ನು ಬಳಸುವ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಇಡೀ ಜಗತ್ತಿಗೆ ಇದು ಅತ್ಯಂತ ಸೂಕ್ಷ್ಮ ವಿಷಯವಾಗಿರುವುದರಿಂದ ನಾವು ಈ ವಿಚಾರ ಪ್ರಸ್ತಾಪಿಸಿದ್ದೇವೆ ಅಂದಿದ್ದಾರೆ. ಬಾಗಲಕೋಟೆ ಉಪಚುನಾವಣೆ ಅಖಾಡ ರಂಗೇರಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಶಿರೂರಿನಲ್ಲಿ ರೋಡ್ ಶೋ ಮಾಡಿ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚಿರಂತಿಮಠ ಪರ ಮತಯಾಚಿಸಿದ್ದಾರೆ. ಶ್ರೀರಾಮುಲು, ಗೋವಿಂದ ಕಾರಜೋಳ, ಹನುಮಂತ ನಿರಾಣಿ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ರು. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಕೂಡ ಉಮೇಶ್ ಮೇಟಿ ಪರ ಮತಬೇಟೆಯಾಡಿದ್ರು. ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಮೇಲೆ ಸಚಿವ ಜಮೀರ್ ಅಹಮದ್ ಅಸಮಾಧಾನಗೊಂಡಿದ್ದಾರೆ. ಉಪಚುನಾವಣೆ ಬಿಟ್ಟು ಕೇರಳದ ಚುನಾವಣೆ ಕಡೆ ಸಚಿವ ಜಮೀರ್ ಅಹಮದ್ ಗಮನ ಹರಿಸಿದ್ದಾರೆ. ಕೇರಳಂನ 33 ವಿಧಾನಸಭಾ ಕ್ಷೇತ್ರಗಳ ಚುನಾವಣಾ ಉಸ್ತುವಾರಿ ಕೊಟ್ಟಿರುವುದರಿಂದ ಅಲ್ಲಿ ಪ್ರಚಾರ ಮಾಡ್ತಿದ್ದಾರೆ. ಉಪಚುನಾವಣೆ ಪ್ರಚಾರಕ್ಕೂ ಬರುವಂತೆ ಜಮೀರ್ಗೆ ಸಿಎಂ ಸೂಚಿಸಿದ್ದಾರೆ. ಉಪಚುನಾವಣಾ ಅಖಾಡಕ್ಕೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಎಂಟ್ರಿ ಆಗ್ತಿದ್ದಾರೆ. ಏಪ್ರಿಲ್ 4 ಮತ್ತು 5ರಂದು ಎಚ್ಡಿ ಕುಮಾರಸ್ವಾಮಿ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನ ಮಾಡಲಿದ್ದಾರೆ. ಏಪ್ರಿಲ್ 4ರಂದು ದಾವಣಗೆರೆ ದಕ್ಷಿಣ ವಿಧಾನಸಭೆ ಕ್ಷೇತ್ರ ಹಾಗೂ ಏಪ್ರಿಲ್ 5ರಂದು ಬಾಗಲಕೋಟೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಎಚ್ಡಿಕೆ ಪ್ರಚಾರ ಮಾಡಲಿದ್ದಾರೆ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣ ಶಿಫ್ಟ್ ಮಾಡುವ ಬಗ್ಗೆ ಚರ್ಚೆ ನಡೆದಿದೆ. ಈಗಾಗಲೇ 2ರಿಂದ 3 ಜಾಗಗಳನ್ನು ಗುರುತಿಸಲಾಗಿದೆ. ಹೊಸ ಸ್ಟೇಡಿಯಂ ಎಲ್ಲಿ ಕಟ್ಟೋದು ಅಂತ ಚರ್ಚೆ ನಡೆಸಲಾಗ್ತಿದೆ. ಈ ಸಂಬಂಧ ಡಿಸಿಎಂ ಡಿಕೆ ಶಿವಕುಮಾರ್ ಕೆಎಸ್ಸಿಎ ಜೊತೆ ಮಾತುಕತೆ ನಡೆಸಿದ್ದಾರೆ. ಇದರ ಜೊತೆಗೆ ಸದ್ಯಕ್ಕಿರೋ ಸ್ಟೇಡಿಯಂನಲ್ಲಿ ಮತ್ತಷ್ಟು ಆಸನದ ಹೆಚ್ಚಳಕ್ಕೂ ನಿರ್ಧಾರ ಆಗಿದೆ. ಐಪಿಎಲ್ ಹೆಚ್ಚುವರಿ ಟಿಕೆಟ್ಗಾಗಿ ಸದನದಲ್ಲಿ ಶಾಸಕರು ಬೇಡಿಕೆ ಇಟ್ಟಿದ್ರು. ಈ ಬಗ್ಗೆ ಕೆಎಸ್ಸಿಎ ಹಾಗೂ ಆರ್ಸಿಬಿ ಮ್ಯಾನೇಜ್ಮೆಂಟ್ ಪದಾಧಿಕಾರಿಗಳ ಜೊತೆಗೆ ಡಿಕೆಶಿ ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಒಬ್ಬ ಶಾಸಕನಿಗೆ 3 ಐಪಿಎಲ್ ಟಿಕೆಟ್ ಕೊಡೋದಕ್ಕೆ ತೀರ್ಮಾನವಾಗಿದೆ. ಜೊತೆಗೆ ಅಂತಾರಾಷ್ಟ್ರೀಯ ಪಂದ್ಯಗಳು ನಡೆದ್ರೂ ಟಿಕೆಟ್ ಕೊಡುವಂತೆ ಕೆಎಸ್ಸಿಎಗೆ ಡಿಸಿಎಂ ಸೂಚನೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ 2 ದಿನಗಳ ಕಾಲ ಭಾರೀ ಮಳೆಯಾಗುವ ಮುನ್ಸೂಚನೆ ನೀಡಲಾಗಿದೆ. ರಾಜ್ಯದ 22 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬೀದರ್, ಕಲಬುರಗಿ, ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ಶಿವಮೊಗ್ಗ, ಉಡುಪಿ, ದಕ್ಷಿಣ ಕನ್ನಡ, ಕೊಡಗು ಸೇರಿದಂತೆ 2 ದಿನಗಳ ಕಾಲ ಎಲ್ಲ ಕಡೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಹುಬ್ಬಳ್ಳಿಯ ಕಮರ್ಷಿಯಲ್ ಟ್ಯಾಕ್ಸ್ ಆಡಿಟ್ ಡಿಸಿ ಭರತ್ ಹೆಗಡೆ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. 6 ಲಕ್ಷ ರೂಪಾಯಿ ಲಂಚ ಪಡೆಯುವಾಗ ಡಿಸಿ ಭರತ್ ಹೆಗಡೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ವಿಶ್ವನಾಥ್ ನಾಯ್ಕ್ ಅನ್ನುವ ಪೆಟ್ರೋಲ್ ಬಂಕ್ ಮಾಲೀಕನಿಗೆ 60 ಲಕ್ಷ ಜಿಎಸ್ಟಿ ಹಣ ಕಟ್ಟಬೇಕು ಅಂತ ನೋಟಿಸ್ ಕೊಟ್ಟಿದ್ರು. ಅಷ್ಟು ಹಣ ಕಟ್ಟಲು ಆಗದಿದ್ರೆ 10 ಲಕ್ಷ ರೂಪಾಯಿ ಕೊಡುವಂತೆ ಬೇಡಿಕೆ ಇಟ್ಟಿದ್ರು ಅನ್ನೋದು ಗೊತ್ತಾಗಿದೆ. ಪ್ರಧಾನಿ ಮೋದಿ ನಾಯಕತ್ವದಲ್ಲಿ ಭಾರತ ನಕ್ಸಲಿಸಂ ಮುಕ್ತವಾಗ್ತಿದೆ ಅಂತ ಸಂಸತ್ನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಮೋದಿ ಅವರ ಆಡಳಿತದಲ್ಲಿ ಹಲವು ಸಮಸ್ಯೆ ಬಗೆಹರಿದಿವೆ. ರಾಮ ಜನ್ಮಭೂಮಿಯಲ್ಲಿ ಭವ್ಯವಾದ ಮಂದಿರವನ್ನ ನಿರ್ಮಿಸಲಾಗಿದೆ. ಆರ್ಟಿಕಲ್ 370 ತೆಗೆದುಹಾಕಲಾಗಿದೆ. ಇದರ ಜೊತೆಗೆ ನಕ್ಸಲಿಸಂ ಮುಕ್ತ ಭಾರತದ ಕನಸು ನನಸಾಗ್ತಿದೆ ಅಂತ ಹೇಳಿದ್ದಾರೆ. ಲೋಕಸಭೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗುಡುಗಿದ್ದಾರೆ. 60 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದರೂ ಅಭಿವೃದ್ಧಿ ಮಾಡಿಲ್ಲ. ಬಡವರಿಗೆ ಮನೆ, ಜನರಿಗೆ ಶುದ್ಧ ನೀರನ್ನು ಒದಗಿಸುವಲ್ಲಿ ನೀವು ವಿಫಲರಾಗಿದ್ದೀರಿ. ಯಾವುದೇ ಶಾಲೆಗಳನ್ನು ನಿರ್ಮಿಸಲಿಲ್ಲ. ಮೊಬೈಲ್ ಟವರ್ ಮತ್ತು ಬ್ಯಾಂಕಿಂಗ್ ಸೌಲಭ್ಯವನ್ನು ಒದಗಿಸಲಿಲ್ಲ ಅಂತ ಕಾಂಗ್ರೆಸ್ ಮೇಲೆ ಆರೋಪಿಸಿದರು. ತಮಿಳುನಾಡು ವಿಧಾನಸಭಾ ಚುನಾವಣಾ ಅಖಾಡ ರಂಗು ಪಡೆದುಕೊಂಡಿದೆ. ಇವತ್ತು ಕೊಳತ್ತೂರು ಕ್ಷೇತ್ರದ ಡಿಎಂಕೆ ಅಭ್ಯರ್ಥಿಯಾಗಿ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ನಾಮಪತ್ರ ಸಲ್ಲಿಸಿದ್ದಾರೆ. ಬೃಹತ್ ರೋಡ್ ಶೋ ನಡೆಸಿ ಎಂಕೆ ಸ್ಟಾಲಿನ್ ನಾಮಪತ್ರ ಸಲ್ಲಿಸಿದ್ರು. ಟಿವಿಕೆ ಮುಖ್ಯಸ್ಥ ನಟ ವಿಜಯ್ ಕೂಡ ಪೆರಂಬೂರು ಮತ್ತು ತಿರುಚಿ ಪೂರ್ವದಲ್ಲಿ ನಾಮಪತ್ರ ಸಲ್ಲಿಸಿದ್ದು 400 ಕೋಟಿ ಆಸ್ತಿಯನ್ನ ಘೋಷಣೆ ಮಾಡಿದ್ದಾರೆ ವಿಜಯ್. ಕೇರಳದಲ್ಲೂ ವಿಧಾನಸಭಾ ಚುನಾವಣಾ ಕಾವು ರಂಗೇರಿದೆ. ಇವತ್ತು ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಪತ್ತನಂತಿಟ್ಟಾಗೆ ಕ್ಷೇತ್ರದಲ್ಲಿ ಭಾಷಣ ಮಾಡಿ ಮತಬೇಟೆ ಆಡಿ ಅಬ್ಬರಿಸಿದ್ರು. ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು.
ಡೊನಾಲ್ಡ್ ಟ್ರಂಪ್ ಜೊತೆ ನರೇಂದ್ರ ಮೋದಿ ರಾಜಿ ಮಾಡಿಕೊಂಡಿದ್ದಾರೆ, ಇದು ಸತ್ಯ ಅಂತ ಆರೋಪ ಮಾಡಿದ್ದಾರೆ. ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ರಾಜ್ಯಸಭೆಗೆ ಆಯ್ಕೆಯಾಗಿದ್ದು ಎಂಎಲ್ಸಿ ಸ್ಥಾನಕ್ಕೆ ರಿಸೈನ್ ಮಾಡಿದ್ದಾರೆ. ಚುನಾಯಿತ ಸದಸ್ಯರು ರಾಜ್ಯಸಭೆಗೆ ಆಯ್ಕೆಯಾದ 14 ದಿನದೊಳಗೆ ವಿಧಾನ ಪರಿಷತ್ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವ ನಿಯಮವಿದೆ. ಇದರ ಪ್ರಕಾರ ನಿತೀಶ್ ಕುಮಾರ್ ರಾಜೀನಾಮೆ ಕೊಟ್ಟಿದ್ದಾರೆ. ಆದರೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡದೇ ಇರೋದು ಕುತೂಹಲ ಮೂಡಿಸಿದೆ. ಭಾರತದಲ್ಲಿ ವಿಧ್ವಂಸಕ ದಾಳಿಗಳನ್ನು ಆಯೋಜಿಸಲು ಪ್ಲಾನ್ ರೂಪಿಸ್ತಾ ಇದ್ದ ಲಷ್ಕರ್ ಎ ತೊಯ್ಬಾ ಸಂಘಟನೆ ಶಂಕಿತನನ್ನ ದೆಹಲಿ ಪೊಲೀಸರು ಬಂಧಿಸಿದ್ದಾರೆ. ಉಗ್ರ ಚಟುವಟಿಕೆಗಳ ಆರೋಪದ ಮೇಲೆ ಕಂಗನ್ ನಿವಾಸಿ ಶಬೀರ್ ಅಹಮದ್ನನ್ನ ತೀವ್ರ ವಿಚಾರಣೆ ಮಾಡಲಾಗ್ತಿದೆ. ಈತ ಬಾಂಗ್ಲಾದೇಶದ ಢಾಕಾದಲ್ಲಿರೋ ಅಡಗುತಾಣದಿಂದ ಲಷ್ಕರ್ ಮಾಡ್ಯೂಲ್ ನಿರ್ವಹಿಸ್ತಾ ಇದ್ದ. ಐತಿಹಾಸಿಕ ಕರಗ ಆಚರಣೆಗೆ ಕ್ಷಣಗಣನೆ ಶುರುವಾಗಿದೆ. ಚೈತ್ರ ಪೌರ್ಣಿಮೆಯ ಬೆಳತಿಂಗಳಿನಲ್ಲಿ ಹೂವಿನ ದಂಡೆಯನ್ನ ಹೊತ್ತು ಸಾಗುವ ವಿಶ್ವವಿಖ್ಯಾತ ಕರಗವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತರು ಕಾತರರಾಗಿದ್ದಾರೆ. ಏಪ್ರಿಲ್ 1ರ ಚೈತ್ರ ಪೌರ್ಣಮಿಯ ದಿನ ಕರಗ ಶಕ್ತ್ಯೋತ್ಸವ ನಡೆಯಲಿದೆ. ಈ ಬಾರಿಯ ಕರಗ ಉತ್ಸವ ಹಲವು ವಿಶೇಷತೆಗಳಿಂದ ಕೂಡಿದ್ದು ಅದ್ದೂರಿಯಾಗಿ ದೀಪಾಲಂಕಾರದ ವ್ಯವಸ್ಥೆಯನ್ನೂ ಮಾಡಲಾಗಿದೆ. ಇನ್ನುಳಿದ ಪ್ರಮುಖ ಸುದ್ದಿಯನ್ನ ವಿಸ್ತೃತವಾಗಿ ನೋಡೋಣ. ಕೊಲ್ಲಿಯಲ್ಲಿ ಯುದ್ಧ ಶುರುವಾಗಿ 31 ದಿನ ಆಯಿತು. 20 ದಿನಗಳಿಂದ ಭಾರತದಲ್ಲಿ ಎಲ್ಪಿಜಿ ಕೊರತೆನೂ ಕಡಿಮೆಯಾಗ್ತಿಲ್ಲ. ಹೋಟೆಲ್, ರೆಸ್ಟೋರೆಂಟ್, ಉದ್ಯಮ ವಲಯ ಕಮರ್ಷಿಯಲ್ ಗ್ಯಾಸ್ ಸಿಗದೆ ಸಂಕಷ್ಟಕ್ಕೆ ಸಿಲುಕಿದೆ. ಸಿಕ್ತಿರೋ ಅಲ್ಪ ಸ್ವಲ್ಪ ಗ್ಯಾಸ್ ಸಿಲಿಂಡರ್ಗಳನ್ನು ವಿತರಣೆ ಮಾಡೋದು ಕೂಡ ಸವಾಲಾಗಿದೆ. ಸಂಕಷ್ಟದ ಮಧ್ಯೆ ಕೊಲ್ಲಿ ರಾಷ್ಟ್ರಗಳಿಂದ ಭಾರತದತ್ತ 2 ಗ್ಯಾಸ್ ಟ್ಯಾಂಕರ್ ಬರ್ತಿದೆ. ಸಂಕಷ್ಟದ ಮಧ್ಯೆ ಭಾರತದತ್ತ 2 ಗ್ಯಾಸ್ ಟ್ಯಾಂಕರ್. ಭಾರತದಲ್ಲಿ ಮುಂದುವರಿದ ಎಲ್ಪಿಜಿ ಹಾಹಾಕಾರ. ಕಳೆದ 20 ದಿನಗಳಿಂದ ಭಾರತದಲ್ಲಿ ಉಂಟಾಗಿರೋ ಎಲ್ಪಿಜಿ ಕೊರತೆ ಜನರ ಕಣ್ಣಲ್ಲಿ ನೀರು ತರಿಸ್ತಿದೆ. ಹೋಟೆಲ್, ರೆಸ್ಟೋರೆಂಟ್, ಉದ್ಯಮ ವಲಯ ಕಮರ್ಷಿಯಲ್ ಗ್ಯಾಸ್ ಸಿಗದೆ ಸಂಕಷ್ಟಕ್ಕೆ ಸಿಲುಕಿದೆ. ಸಿಕ್ತಿರೋ ಅಲ್ಪ ಸ್ವಲ್ಪ ಗ್ಯಾಸ್ ಸಿಲಿಂಡರ್ಗಳನ್ನು ವಿತರಣೆ ಮಾಡುವುದು ಕೂಡ ಸವಾಲಾಗಿದೆ. ಯುದ್ಧ ಪೀಡಿತ ಹಾರ್ಮುಜ್ ಜಲಸಂಧಿಯಲ್ಲಿ ಸದ್ಯ 485 ಮಂದಿ ನಾವಿಕರಿರೋ 18 ಇಂಧನ ಹೊತ್ತ ಹಡಗುಗಳು ಸುರಕ್ಷಿತವಾಗಿ ಲಂಗರು ಹಾಕಿವೆ. ಇದರ ನಡುವೆಯೂ 94,000 ಮೆಟ್ರಿಕ್ ಟನ್ ಎಲ್ಪಿಜಿ ಹೊತ್ತ BWTYR ಮತ್ತು BWELM ಹೆಸರಿನ 2 ಹಡಗುಗಳು ಹಾರ್ಮುಜ್ ಜಲಸಂಧಿಯನ್ನ ಸುರಕ್ಷಿತವಾಗಿ ದಾಟಿವೆ. 2 ಹಡಗುಗಳಿಗೂ ಭಾರತೀಯ ನೌಕಾಪಡೆ ಎಸ್ಕಾರ್ಟ್ ಕೊಟ್ಟಿದ್ದು, ಒಂದು ಹಡಗು ನಾಳೆ ಮುಂಬೈ ಬಂದರು ತಲುಪಲಿದ್ದು, ಮತ್ತೊಂದು ಹಡಗು ಏಪ್ರಿಲ್ 1ರಂದು ನವಮಂಗಳೂರು ಬಂದರು ತಲುಪಲಿವೆ. ಕರ್ನಾಟಕದಲ್ಲಿ ಮುಂದುವರಿದ ಗ್ಯಾಸ್ ಗೋಳು. ಏಜೆನ್ಸಿಗಳ ಮುಂದೆ ಕ್ಯೂ, ಸಿಲಿಂಡರ್ಗಾಗಿ ಪರದಾಟ. ರಾಜ್ಯದಲ್ಲಿ ಹೋಟೆಲ್ ಮಾಲೀಕರ ಗೋಳು ನೋಡೋಕ್ಕಾಗ್ತಿಲ್ಲ. ಕಷ್ಟಪಟ್ಟು ವ್ಯಾಪಾರ ಕುದುರಿಸಿದ್ದ ಹೋಟೆಲ್ ಮಾಲೀಕರು ಈಗ ಗಿರಾಕಿಗಳು ಬಂದರೂ ಊಟ ಕೊಡಲು ಸಾಧ್ಯವಾಗ್ತಿಲ್ಲ. ಮಂಡ್ಯದಲ್ಲೂ ಕಮರ್ಷಿಯಲ್ ಗ್ಯಾಸ್ ಸುತಾರಾಮ್ ಸಿಗ್ತಾನೇ ಇಲ್ಲ ಅಂತಿದ್ದಾರೆ ಮಾಲೀಕರು. ಹೀಗಾಗಿ ಹಲವು ಹೋಟೆಲ್ ಮಾಲೀಕರು ಸೌದೆ ಒಲೆಗಳನ್ನೇ ಗಟ್ಟಿ ಮಾಡಿಕೊಂಡಿದ್ದಾರೆ. ಒಂದು 15 ದಿನದಿಂದ ಸಿಲಿಂಡರ್ಗಳ ಅಭಾವ, ಎಲ್ಲ ಕಡೆನೂ ಕಮರ್ಷಿಯಲ್ ಸಿಲಿಂಡರ್ ಎಲ್ಲೂ ಸಿಗ್ತಾ ಇಲ್ಲ. ನಾರ್ತ್ ಇಂಡಿಯನ್ ಚೈನೀಸ್ಗೆ ಇರೋ ಸಿಲಿಂಡರ್ಲಿ ಮ್ಯಾನೇಜ್ ಮಾಡ್ಕೊತಾ ಇದ್ದೀವಿ. ಈಗ ಡಿಮ್ಯಾಂಡ್ ಜಾಸ್ತಿ ಆಗಿದ್ರಿಂದ ಸೌದೆಗಳು ಸಿಗ್ತಾ ಇಲ್ಲ. ಒಣ ಸೌದೆಗಳು ಸಿಗ್ತಾ ಇಲ್ಲ. ಹಸಿ ಸೌದೆಗಳು ಸಿಗುತ್ತೆ. ಹಸಿ ಸೌದೆಗಳು ತಂದು ಯೂಸ್ ಮಾಡೋದಕ್ಕಾಗಲ್ಲ. ಯಾದಗಿರಿಯಲ್ಲಿ ಇಂದಿರಾ ಕ್ಯಾಂಟೀನ್ನಲ್ಲಿ ಸಿಲಿಂಡರ್ ಸಿಗದೆ ಇದ್ದಿದ್ರಿಂದ ಸಿಬ್ಬಂದಿ ಸೌದೆ ಮೊರೆ ಹೋಗಿದ್ದಾರೆ. ನಿತ್ಯವೂ 500ಕ್ಕೂ ಹೆಚ್ಚು ಜನರಿಗೆ ಒಲೆಯಲ್ಲೇ ಅಡುಗೆ ಮಾಡುತ್ತಿದ್ದಾರೆ. ದಕ್ಷಿಣ ಕನ್ನಡದ ಪುತ್ತೂರಿನ ಗಣೇಶ್ ಪ್ರಸಾದ್ ಹೋಟೆಲ್ನಲ್ಲಿ ಇದೇ ಮೊದಲ ಬಾರಿಗೆ ಬ್ಲೋವರ್ ಬಳಸಿ ಕಟ್ಟಿಗೆ ಸ್ಟವ್ ಬಳಕೆ ಮಾಡಲಾಗ್ತಿದೆ. ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳದೆ ಬೇರೆ ದಾರಿಯಿಲ್ಲ ಅಂತ ಹೋಟೆಲ್ ಮಾಲೀಕರು ಹೇಳುತ್ತಿದ್ದಾರೆ. ಅವರ ಸ್ನೇಹಿತರಲ್ಲಿ ಕಾಂಟ್ಯಾಕ್ಟ್ ಮಾಡಿ ಒಲೆಯನ್ನು ತರಿಸೋ ಕೆಲಸವನ್ನು ಮಾಡಿದ್ರು. ಮತ್ತೆ ಬ್ಲಾಯರ್ ಅದನ್ನೆಲ್ಲ ಜಾನ್ ಮಾಸ್ಟರ್ ಮಗ ಇದ್ದಾರೆ, ಅವರು ಬಹಳ ಅದನ್ನು ಉತ್ಸಾಹದಿಂದ ಅದನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ಅದು ಇವತ್ತು ನಾವೀಗ 2-3 ಐಟಮ್ ಇದರಲ್ಲಿ ಬೇಯಿಸಿದ್ದೆವು ಬೆಳಿಗ್ಗೆಲ್ಲ. ಗ್ಯಾಸಿನ ಸಮಸ್ಯೆ ಅಷ್ಟಿದೆ, ಹಾಗಾಗಿ ಧೈರ್ಯದಲ್ಲಿ ಇದನ್ನು ಇವತ್ತು ಚಾಲು ಮಾಡಿದ್ದಾರೆ. ಅದು ಒಂಥರ ಯಶಸ್ವಿ ಕಾಣ್ತಾ ಇದೆ ನಮಗೆ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾದ ಆಹಾರ ಸಚಿವ KH ಮುನಿಯಪ್ಪ ಹೆಚ್ಚುವರಿ ಸಿಲಿಂಡರ್ ವಿತರಣೆ ಮಾಡಲಾಗ್ತಿದೆ. ಇಂದು ಡೀಲರ್ಗಳಿಗೆ ಸಿಲಿಂಡರ್ ಸಿಕ್ತಿದ್ದು ನಾಳೆ ಹೋಟೆಲ್ಗಳಿಗೆ ಸರಬರಾಜಾಗಲಿದೆ ಅಂತ. ಇವತ್ತು ಆಯಿಲ್ ಕಂಪನೀಸ್ ಎಲ್ಲಾನು ಆ ಡಿಸ್ಟ್ರಿಬ್ಯೂಟರ್ಸ್ ಯಾರ್ಯಾರಿದ್ದಾರೆ ಅವ್ರಿಗೆ ಕಳಿಸ್ತಾರೆ. ನಾಳೆ ಬೆಳಿಗ್ಗೆಯಿಂದ ಹೋಟ್ಲ್ಸ್ ಯಾರಿದ್ದಾರೆ 17,500 ಅನೌನ್ಸ್ ಮಾಡಿದ್ದೀನಲ್ಲ, ದೇ ವಿಲ್ ಗೆಟ್. ನಾನು ಕೇಂದ್ರ ಸರ್ಕಾರಕ್ಕೆ ಇವತ್ತು ವಿಶೇಷವಾಗಿ ಒಂದು ಮನವಿ ಮಾಡ್ತೀನಿ, ಆಗ್ರಹ ಮಾಡ್ತೀನಿ, ಆದಷ್ಟು ಬೇಗ ಇದನ್ನು ಅಡ್ರೆಸ್ ಮಾಡಬೇಕು. ನೀವು ಎಲ್ಲಿಂದ ತರ್ತಿರೋ ಏನೋ ಗೊತ್ತಿಲ್ಲ. ಕಮರ್ಷಿಯಲ್ಲು ಎಷ್ಟು ಸಿಲಿಂಡರ್ ಕೊಟ್ಟರು ನಾವು ಖರ್ಚು ಮಾಡ್ತೀವಿ ಅಂತೇಳಿ ಫೋರ್ಸ್ ಮಾಡಿ ಖರ್ಚು ಮಾಡ್ತಿದ್ವಿ.
ಇದ್ದಕ್ಕಿದ್ದಂಗೆ ನೀವಿಲ್ಲ ಅಂತೇಳಂದರೆ ಯು ಶುಡ್ ಮೇಕ್ ಅನ್ ಆಲ್ಟರ್ನೇಟ್ ಅರೇಂಜ್ಮೆಂಟ್ ಫ್ರಮ್ ಅದರ್ ಕಂಟ್ರೀಸ್, ಸಮ್ ಅದರ್ ವೇಸ್ ಔಟ್. ಇವಿಷ್ಟು ಹೋಟೆಲ್ಗಳ ಸಮಸ್ಯೆಗಳಾದ್ರೆ ಚಿತ್ರದುರ್ಗದ ಹೊಳಲ್ಕೆರೆ ಪಟ್ಟಣದಲ್ಲಿ ಅಡುಗೆ ಅನಿಲಕ್ಕಾಗಿ ಜನ ಪರದಾಡುತ್ತಿದ್ದಾರೆ. ಗ್ಯಾಸ್ ಏಜೆನ್ಸಿ ಮುಂದೆ ಜನ ಸಾಲುಗಟ್ಟಿ ನಿಂತಿದ್ರು. ಬುಕ್ಕಿಂಗ್ ಮಾಡಿದ್ರು ಸಿಲಿಂಡರ್ ತಲುಪದ ಹಿನ್ನೆಲೆ ಜನ ಆಕ್ರೋಶ ಹೊರಹಾಕಿದ್ರು. ಕಮರ್ಷಿಯಲ್ ಜೊತೆಗೆ ಸಿಕ್ತಿಲ್ಲ ಆಟೋ ಗ್ಯಾಸ್. ರಾಜ್ಯಾದ್ಯಂತ ಆಟೋ ಚಾಲಕರ ಗೋಳು ದಿನೇ ದಿನೇ ಹೆಚ್ಚಾಗ್ತಿದೆ. ಆಟೋ ಗ್ಯಾಸ್ ಸ್ಟೇಷನ್ಗಳ ಮುಂದೆ ಔಟ್ ಆಫ್ ಸ್ಟಾಕ್ ಬೋರ್ಡ್ಗಳು ಬಿದ್ದಿವೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದಲ್ಲಿ ಆಟೋಗಳು ಗ್ಯಾಸ್ ತುಂಬಿಸಲು ಕ್ಯೂ ನಿಂತಿದ್ವು. ಮಂಗಳೂರಿನಲ್ಲೂ ಆಟೋ ಚಾಲಕರು ಗ್ಯಾಸ್ಗಾಗಿ ಗೋಗರಿಯುತ್ತಿರೋ ದೃಶ್ಯ ಕಂಡುಬಂತು. 1.5 ಕಿಲೋಮೀಟರ್ ದೂರದಿಂದ ಇನ್ನೂ ಕೂಡ ಲೈನ್ ಇದ್ದೇನೆ. ಮತ್ತೆ ಯಾವ ಕಡೆ ಕೂಡ ಗ್ಯಾಸ್ ಇಲ್ಲ, ಗಾಳಿ ಇದೊಂದು ಮಾತ್ರ. ನಾವು ಏನು ಮಾಡಿದ್ರೆ ಈಗ ಗ್ಯಾಸ್ಗೆ ಹಾಕಬೇಕು. ಎಲ್ಲಿ ಪಂಪ್ ಅಲ್ಲಿ ಇಲ್ಲ, 4-7 ಪಂಪ್ ಉಂಟು, ಎಲ್ಲಿ ಪಂಪ್ ಇಲ್ಲ, ಇದೊಂದಲ್ಲಿ ಉಂಟು. ಇಲ್ಲಿ ನಾವು ಬಂದು 2-3 ಗಂಟೆ ತನಕ ಕಾಯ್ತಾ ಇದ್ದೇವೆ. ಇತ್ತ ಚಿಕ್ಕಬಳ್ಳಾಪುರದ ಟೋಟಲ್ ಗ್ಯಾಸ್ ಬಂಕ್ ಬಂದಾಗಿದ್ದು ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡುತ್ತಿದ್ರು. 20 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೇನೆ. ನಮ್ಮ 2 ಮಕ್ಕಳಿದ್ದಾರೆ, ಓದ್ತಾ ಇದ್ದಾರೆ. ಇವಾಗ ಕಷ್ಟ ಆಗ್ಬಿಟ್ಟಿದೆ. ಗ್ಯಾಸ್ ಇಲ್ಲ, 2 ದಿವಸ ಗ್ಯಾಸ್ ಫುಲ್ ಇಲ್ಲ. ಇಲ್ಲಿ ಏನು ಮಾಡಿದ್ರೆ ಅರ್ಥ ಆಗ್ತಾ ಇಲ್ಲ. 2 ದಿನದಿಂದ ಗ್ಯಾಸ್ ಇಲ್ಲ. ಆ ಗ್ಯಾಸ್ ಇಲ್ಲ ಅಂದರೆ ಕಷ್ಟ. ಆಟೋ ಓಡಿಸೋದು ಅದೇ ಜೀವನ ನಮ್ಮದು. ಆ ಜೀವನ ಈ ಆಟೋ ನಂಬ್ಕೊಂಡು ಜೀವನ ನಡೆಸ್ತಿದೆ. ಈ ಗ್ಯಾಸೇ ಇಲ್ಲ ಅಂದರೆ ಹೆಂಗೆ ಜೀವನ ನಡೆಸೋದು, ಆಟೋ ಓಡಿಸೋದು ಹೆಂಗೆ? ಸುಮಾರು 3 ದಿನದಿಂದ ಸಪ್ಲೈ ಬರ್ತಾ ಇಲ್ಲ ಸರ್ ಪ್ಲಾಂಟಿಂದ. ಡೈಲಿ 2 ಟನ್ ಬೇಕು. ಬಟ್ ಈಗ 3 ದಿನದಿಂದ ಯಾವುದೇ ರೀತಿ ಸ್ಟಾಕ್ ಬರ್ತಾ ಇಲ್ಲ. ಪ್ಲಾಂಟಲ್ಲಿನೇ ಸ್ಟಾಕ್ ಇಲ್ಲ ಅಂತ ನಮಗೆ ಮೇಲೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ರಾಜ್ಯದಲ್ಲಿ ಇಂಧನ ಕೊರತೆ ಮಧ್ಯೆ ಆಟೋ ಎಲ್ಪಿಜಿಗೆ ಕೊರತೆ ಇಲ್ಲ ಅಂತ ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿದೆ. ಈ ಹಿಂದಿಗಿಂತ ಹೆಚ್ಚು ಆಟೋ ಎಲ್ಪಿಜಿ ಪೂರೈಕೆಯಾಗಿದೆ ಅಂತ ಸರ್ಕಾರ ಹೇಳ್ತಿದೆ. 72 ಆಟೋ ಎಲ್ಪಿಜಿ ಡಿಸ್ಪೆನ್ಸಿಂಗ್ ಸ್ಟೇಷನ್ನಲ್ಲಿಯೂ ಗ್ಯಾಸ್ ಸರಬರಾಜಾಗ್ತಿದೆ. ಈ ಹಿಂದೆ ನಿತ್ಯ 57.6 ಮೆಟ್ರಿಕ್ ಟನ್ ಸರಬರಾಜಾಗ್ತಿತ್ತು. ಈಗ ನಿತ್ಯ 64.9 ಮೆಟ್ರಿಕ್ ಟನ್ ಆಟೋ ಎಲ್ಪಿಜಿ ಪೂರೈಕೆ ಆಗ್ತಿದೆ ಎಂದು ಸರ್ಕಾರ ಸ್ಪಷ್ಟನೆ ನೀಡಿದೆ. ಶೆಲ್ ಬಂಕ್ನಲ್ಲಿ ಮತ್ತೆ ಇಂಧನ ದುಬಾರಿ. ಶೆಲ್ ಪೆಟ್ರೋಲ್ ಬಂಕ್ಗಳಲ್ಲಿ ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿದೆ. ಕಳೆದ 15 ದಿನಗಳಲ್ಲಿ 3ನೇ ಬಾರಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿದೆ. 1 ಲೀಟರ್ಗೆ 122.42 ರೂಪಾಯಿ ಹಾಗೂ ಪ್ರೀಮಿಯಂ ಡೀಸೆಲ್ ಪ್ರತಿ ಲೀಟರ್ಗೆ 108.50 ರೂಪಾಯಿಗೆ ಏರಿಕೆಯಾಗಿದೆ. ಜನರಿಗೆ ಸಿಲಿಂಡರ್ ಸಮಸ್ಯೆ ತಪ್ಪಿಸಲು ಸರ್ಕಾರ ಕೂಡ ಹೆಣಗಾಡುತ್ತಿದೆ. ಆದರೆ ಮಧ್ಯಪ್ರಾಚ್ಯದಲ್ಲಿ ಗಳಿಗೆಗೊಂದು ಬೆಳವಣಿಗೆಗಳಾಗ್ತಿದ್ದು ಮತ್ತೆ ಯಾವ್ಯಾವ ತಿರುವು ಪಡೆಯುತ್ತೋ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇರಾನ್ ವಿರುದ್ಧ ಅಮೆರಿಕ ಇಸ್ರೇಲ್ ಆರಂಭಿಸಿದ ಯುದ್ಧ 1 ತಿಂಗಳು ಪೂರೈಸಿದೆ. ಯುದ್ಧ ಮುಗದೇ ಹೋಗುತ್ತೆ ಅಂತ ಭಾವಿಸಿದ ಟ್ರಂಪ್ ನಂಬಿಕೆಯೂ ಹುಸಿಯಾಗಿದೆ. ಇದರಿಂದ ಕೆರಳಿ ಕೆಂಡವಾಗಿರೋ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇರಾನ್ ಷರತ್ತುಗಳನ್ನು ಒಪ್ಪಿಕೊಂಡು ಒಪ್ಪಂದಕ್ಕೆ ಬರಬೇಕು, ಇಲ್ಲದಿದ್ರೆ ತೈಲ ಘಟಕ, ಅಣುಸ್ಥಾವರ ಎಲ್ಲವನ್ನ ಸರ್ವನಾಶ ಮಾಡ್ತೀವಿ ಅಂತ ಎಚ್ಚರಿಕೆ ಕಳುಹಿಸಿದ್ದಾರೆ. ಆದರೆ ಟ್ರಂಪ್ ಎಚ್ಚರಿಕೆಗೂ ಕ್ಯಾರೆ ಅನ್ನದ ಇರಾನ್ ಮತ್ತೆ ಇಸ್ರೇಲ್ ನೆಲವನ್ನ ಸರ್ವನಾಶ ಮಾಡಿದೆ. ಒಪ್ಪಂದವೋ ಯುದ್ಧನೋ ಬೇಗ ಡಿಸೈಡ್ ಮಾಡಿ, ಇಲ್ಲದಿದ್ರೆ ಎಲ್ಲವೂ ಸರ್ವನಾಶ ಮಾಡ್ತೀವಿ, ಎಚ್ಚರ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಇವತ್ತು ಕೊಟ್ಟಿರುವ ಕೊನೆ ಎಚ್ಚರಿಕೆ ಸಂದೇಶ ಇದು. ಅಮೆರಿಕದ ಒಂದೊಂದು ಏಟಿಗೂ ಇರಾನ್ ಸೇನೆ ತಿರುಗೇಟು ಕೊಡ್ತಾನೇ ಇದೆ. ಇಸ್ರೇಲ್ ಮೇಲೆ ಹಾಕ್ತಿರೋ ಕ್ಷಿಪಣಿಗಳು ಊರೂರನ್ನೇ ಧ್ವಂಸ ಮಾಡುತ್ತಿದೆ. ಇರಾನ್ಗೆ 15 ಷರತ್ತುಗಳನ್ನು ಹಾಕಿದ್ದ ಟ್ರಂಪ್ 2 ಸಲ ಅವಧಿ ವಿಸ್ತರಿಸಿದ್ರೂ ಇರಾನ್ ಕ್ಯಾರೆ ಅಂತಿಲ್ಲ. ನೀನು ಅಮೆರಿಕಾಗಷ್ಟೇ ಅಧ್ಯಕ್ಷ, ನಮಗಲ್ಲ ಅನ್ನೋ ಸಂದೇಶವನ್ನೂ ಟ್ರಂಪ್ಗೆ ಕಳಿಸಿದೆ. ಹೀಗಾಗಿ ಕೆರಳಿ ಕೆಂಡವಾಗಿರುವ ಟ್ರಂಪ್ ಸಂಜೆಯಷ್ಟೇ ಇರಾನ್ಗೆ ಡೆಡ್ಲೈನ್ ಮೆಸೇಜ್ ರವಾನಿಸಿದ್ದಾರೆ. ಇರಾನ್ನಲ್ಲಿ ನಮ್ಮ ಮಿಲಿಟರಿ ಕಾರ್ಯಾಚರಣೆಗಳನ್ನು ಕೊನೆಗೊಳಿಸಲು ಅಮೆರಿಕ ಗಂಭೀರ ಚರ್ಚೆಯಲ್ಲಿದೆ. ಆದರೆ ಇರಾನ್ ಒಪ್ಪಂದಕ್ಕೆ ಬರದಿದ್ರೆ ನಾಶವಾಗಲಿದೆ. ಹಾರ್ಮುಜ್ ಜಲಸಂಧಿಯನ್ನ ತಕ್ಷಣವೇ ವ್ಯವಹಾರಕ್ಕೆ ಮುಕ್ತಗೊಳಿಸದಿದ್ರೆ ನಾವು ಇರಾನ್ನಲ್ಲಿ ವಾಸ್ತವ್ಯ ಹೂಡ್ತೀವಿ. ಇರಾನ್ನ ಎಲ್ಲ ವಿದ್ಯುತ್ ಉತ್ಪಾದನಾ ಸ್ಥಾವರಗಳನ್ನು ಉಡಾಯಿಸ್ತೀವಿ. ತೈಲ ಬಾವಿಗಳನ್ನು ಸ್ಫೋಟಿಸುತ್ತೇವೆ. ಖಾರ್ಗ್ ದ್ವೀಪದಲ್ಲಿರುವ ಎಲ್ಲ ಉಪ್ಪು ನೀರಿನ ಸಂಸ್ಕರಣಾ ಸ್ಥಾವರಗಳನ್ನು ಸಂಪೂರ್ಣವಾಗಿ ನಾಶ ಮಾಡ್ತೀವಿ. ನಮ್ಮ ಸೈನಿಕರು ಮತ್ತು ಇತರರನ್ನ ಕೊಂದವರ ಮೇಲೆ ಇದು ಪ್ರತೀಕಾರ ಆಗಿರುತ್ತೆ, ಎಚ್ಚರ. ಇದು ಸೋಷಿಯಲ್ ಟ್ರುತ್ನಲ್ಲಿ ಟ್ರಂಪ್ ಕೊಟ್ಟಿರುವ ಪ್ರತೀಕಾರದ ಸಂದೇಶ. ಆದರೆ ಇರಾನ್ ಟ್ರಂಪ್ ಮುಂದೆ ಮಂಡಿಯೂರಲ್ಲ ಅಂತ ಮತ್ತೆ ಘರ್ಜಿಸ್ತಿದೆ. ಇದರಿಂದ ಕೆರಳಿರುವ ಅಮೆರಿಕ ಮತ್ತು ಇಸ್ರೇಲ್ ಸೇನಾಪಡೆಗಳು ಇವತ್ತೂ ಯಾರೂ ಊಹಿಸದಂಥ ದಾಳಿ ಮಾಡಿವೆ. ಈ ದೃಶ್ಯ ನೋಡಿ, ಸಾವಿನ ಕ್ಷಿಪಣಿ ದಾಳಿಗೆ ಊರೂರೇ ಹೇಗೆ ಆಹುತಿಯಾಗಿ ಹೋಗ್ತಿದೆ. ಒಂದೇ ಜಾಗದಲ್ಲಿ ಹಾಕ್ತಿರೋ 10 ಬಾಂಬ್ಗಳು
ಇಡೀ ನಗರವನ್ನ ಹೇಗೆ ನರಕ ಕೂಪಕ್ಕೆ ತಳ್ಳುತ್ತಿದೆ ಅಂತ. ಬೆಂಕಿಯುಂಡೆಗಳ ಮಧ್ಯೆ ಸಿಲುಕಿದವರು ಸ್ಮಶಾನ ಸೇರ್ತಿದ್ರೆ ನಿರ್ನಾಮವಾದ ಕಟ್ಟಡಗಳ ಧೂಳು ಊರೂರನ್ನೇ ನುಂಗುತ್ತಾ ಯುದ್ಧದ ಭೀಕರತೆಯನ್ನ ಸಾರಿ ಸಾರಿ ಹೇಳುತ್ತಿದೆ. ಟೆಹರಾನ್ ನಗರದ ಮೇಲೆ ಅಮೆರಿಕ ಇಸ್ರೇಲ್ ಹಾಕಿದ ಕ್ಷಿಪಣಿ ದಾಳಿಯನ್ನ ನಾಗರಿಕರೊಬ್ಬರು ಸೆರೆ ಹಿಡಿದಿದ್ದಾರೆ. ನಾಗರಿಕ ಮೂಲಸೌಕರ್ಯಗಳ ವ್ಯವಸ್ಥಿತ ನಾಶ ಮತ್ತು ಸ್ಪಷ್ಟ ಸಾಮೂಹಿಕ ಹತ್ಯೆಗಳಾಗಿವೆ ಅನ್ನೋದಕ್ಕೆ ಈ ದೃಶ್ಯವೇ ಸಾಕ್ಷಿ. ಟೆಹರಾನ್ ಮೇಲೆ ಇಸ್ರೇಲ್ ಹಾಕಿರೋ ದಾಳಿಯ ವಿಡಿಯೋಗಳಿವು. ರಾತ್ರಿ ಹೊತ್ತಲ್ಲಿ ಯಾರೂ ನೆಮ್ಮದಿಯಾಗಿ ಮಲಗೋಕ್ಕಾಗ್ತಿಲ್ಲ. ಯಾವಾಗ ಎಲ್ಲಿಂದ ಹೇಗೆ ಬಾಂಬ್ಗಳು ಬಂದು ಅಪ್ಪಳಿಸುತ್ತೆ ಅನ್ನೋ ಆತಂಕದಲ್ಲೇ ರಾತ್ರಿ ಇಡೀ ಜನ ಜೀವ ಕೈಯಲ್ಲಿ ಹಿಡ್ಕೊಂಡು ಇರಾನ್ನ ಟೆಹರಾನ್ ವಾಸಿಗಳು ಕಾಲ ಕಳೆಯುತ್ತಿದ್ದಾರೆ. ಇದು ಅಮೆರಿಕ ಹಾಕಿರೋ ಬಾಂಬ್ನ ಘೋರ ದೃಶ್ಯ. ಇರಾನ್ಗೆ ಬೆಂಬಲವಾಗಿ ನಿಂತಿರೋ ದಕ್ಷಿಣ ಲೆಬನಾನ್ನ ಟೇರ್ ನಗರದ ಮೇಲೆ ಹಿಂಸಾತ್ಮಕ ಇಸ್ರೇಲ್ ಅಮೆರಿಕ ವೈಮಾನಿಕ ದಾಳಿ ನಡೆಸಿದೆ. ಇಡೀ ಏರಿಯಾವೇ ಸರ್ವನಾಶವಾಗಿದೆ. ಕಟ್ಟಡಗಳು ಕಾರುಗಳೆಲ್ಲ ಧಗಧಗಿಸಿ ಹೊತ್ತಿ ಉರಿಯುತ್ತಿದೆ. ಅಮೆರಿಕ ಮತ್ತು ಇಸ್ರೇಲ್ ಸೇನಾಪಡೆಗಳು ದಾಳಿ ಯಾವ ಮಟ್ಟಿಗೆ ತಲುಪಿದೆ ಎಂದ್ರೆ ಉತ್ತರ ಇರಾನ್ನಲ್ಲಿರುವ ಅಮೋಲ್ ನಗರದ ಕಲ್ಲೇಹ್ ಡೈರಿಯನ್ನು ಧ್ವಂಸ ಮಾಡಿವೆ. ಇರಾನ್ ನಾಗರಿಕರಿಗೆ ಆಹಾರ ಪೂರೈಕೆ ಮಾಡುತ್ತಿದ್ದ ಅತಿದೊಡ್ಡ ಕಾರ್ಖಾನೆ ಮೇಲೆ ಇಸ್ರೇಲ್ ದಾಳಿ ನಡೆಸಿ ನೆಲಸಮ ಮಾಡಿದೆ. ಟ್ರಂಪ್ ಎಚ್ಚರಿಸಿದ್ರೂ ಕ್ಯಾರೆ ಎನ್ನದ ಇರಾನ್, ಅರ್ಧ ಇಸ್ರೇಲನ್ನೇ ಕತ್ತಲೆಗೆ ತಳ್ಳಿದ ಇರಾನ್, ಇಸ್ರೇಲ್ ರಾಜಧಾನಿಯನ್ನೇ ಇರಾನ್ ಕತ್ತಲೆಗೆ ತಳ್ಳಿದೆ. ಇಸ್ರೇಲ್ನ ಹೈಫಾದಲ್ಲಿರುವ ವಿದ್ಯುತ್ ಸ್ಥಾವರವನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿ ಮೂಲಕ ಸ್ಫೋಟಿಸಿದೆ. 828 ಮೆಗಾವ್ಯಾಟ್ ಸಾಮರ್ಥ್ಯವಿರುವ ಈ ವಿದ್ಯುತ್ ಸ್ಥಾವರ ನಾಶವಾಗಿ ಹೋಗಿದೆ. ಇದರಿಂದ ಇಸ್ರೇಲ್ನ ಅರ್ಧದಷ್ಟು ಜನಸಂಖ್ಯೆ ಕತ್ತಲೆಯಲ್ಲಿ ವಾಸಿಸಬೇಕಾದ ದುಸ್ಥಿತಿ ಬಂದಿದೆ. ಇಸ್ರೇಲ್ನ ಬೀರ್ಷೆಬಾದಲ್ಲಿರುವ ಉಕ್ಕಿನ ಕಾರ್ಖಾನೆಗೆ ಇರಾನ್ನ ಕ್ಷಿಪಣಿ ಅಪ್ಪಳಿಸಿದೆ. ಕಾರ್ಖಾನೆಯಲ್ಲಿದ್ದ 12ಕ್ಕೂ ಹೆಚ್ಚು ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಈ ದೃಶ್ಯ ನೋಡಿ ಎಷ್ಟು ಭೀಕರವಾಗಿದೆ. ಇರಾನ್ಗೆ ಬೆಂಬಲವಾಗಿ ನಿಂತಿರುವ ಹೆಜ್ಬುಲ್ಲಾ ಸಂಘಟನೆಯವರು ಇಸ್ರೇಲ್ನ ಸೇನಾ ವಾಹನಗಳನ್ನೇ ಬ್ಲಾಸ್ಟ್ ಮಾಡಿದ್ದಾರೆ. ಲೆಬನಾನ್ಗೆ ಲಗ್ಗೆ ಹಾಕಲು ಬಂದ ಇಸ್ರೇಲ್ ಮತ್ತು ಅಮೆರಿಕ ಸೈನಿಕರಿದ್ದ ವಾಹನವನ್ನೇ ನೆಲಬಾಂಬಿಟ್ಟು ಹೆಜ್ಬುಲ್ಲಾ ಉಡಾಯಿಸಿ ಹಾಕಿದೆ. ಸೇನಾ ವಾಹನದಲ್ಲಿದ್ದ 6 ಸೈನಿಕರು ಈ ಸ್ಫೋಟದಲ್ಲಿ ಸೀದಾ ಸಾವಿನ ಮನೆ ಸೇರಿದ್ದಾರೆ. ಇಸ್ರೇಲ್ನಲ್ಲಿ 100 ಜನರ ಅಂತ್ಯಕ್ರಿಯೆ. ಇರಾನ್ ಹಾಕಿರೋ ಒಂದೊಂದು ಕ್ಷಿಪಣಿಗಳು, ಒಂದೊಂದು ಬಾಂಬ್ಗಳು ಇಸ್ರೇಲ್ನಲ್ಲಿ ಸಾವಿನ ಸರಮಾಲೆಯನ್ನೇ ಸೃಷ್ಟಿಸಿದೆ. ಅದಕ್ಕೆ ಸಾಕ್ಷಿ ಈ ವಿಡಿಯೋ. 100 ಜನರನ್ನ ಇಸ್ರೇಲ್ನಲ್ಲಿ ಒಂದೇ ಕಡೆ ಅಂತ್ಯಕ್ರಿಯೆ ಮಾಡಿದ್ದಾರೆ. ಸತ್ತವರ ಫೋಟೋಗಳ ಜೊತೆ ಇಸ್ರೇಲ್ನ ಬಾವುಟಗಳನ್ನು ಹಾಕಿ ಸಂತಾಪ ಸೂಚಿಸಿ ಗೌರವ ನೀಡಲಾಗಿದೆ. ಇಸ್ರೇಲ್ನ ಈ ಸಾಮೂಹಿಕ ಅಂತ್ಯಕ್ರಿಯೆ ನಡೆಸಿರುವ ವಿಡಿಯೋ ಯುದ್ಧದ ಭೀಕರತೆಯನ್ನ ಮತ್ತೆ ಸಾರಿ ಸಾರಿ ಹೇಳುತ್ತಿದೆ. ಹೇಳ್ತಾ ಹೋದ್ರೆ ಈ ಯುದ್ಧದ ಭೀಕರತೆ ಹೇಳೋಕೆ ವರ್ಷ ಬೇಕು. ಇವತ್ತಿಗೆ ಯುದ್ಧ ಶುರುವಾಗಿ 31 ದಿನವಾಗಿದ್ರು ತಣ್ಣಗಾಗೋ ಲಕ್ಷಣಗಳೇ ಕಾಣಿಸ್ತಿಲ್ಲ. ಆದ್ರೆ ರಕ್ತಕ್ರಾಂತಿಯ ಈ ಯುದ್ಧದಿಂದ ಇಡೀ ಜಗತ್ತೇ ತಲ್ಲಣಿಸಿ ಹೋಗ್ತಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯದಲ್ಲಿ ಉಪಚುನಾವಣೆಯ ಕಾವು ದಿನೇ ದಿನೇ ಜೋರಾಗ್ತಾ ಇದೆ. ಅಖಾಡಕ್ಕಿಳಿತಾ ಇದ್ದಂತೆ ಕಮಲ ನಾಯಕರು ಕೂಡ ರಣತಂತ್ರವನ್ನ ಶುರು ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಭರ್ಜರಿ ರೋಡ್ ಶೋಗಳು ಆಗಿವೆ. ಮತ್ತೊಂದು ಕಡೆ ದಾವಣಗೆರೆಯಲ್ಲೂ ಪ್ರಚಾರ ಜೋರಾಗಿದ್ದು ನಾಳೆ ಡಿಸಿಎಂ ಡಿಕೆ ಶಿವಕುಮಾರ್ ಎಂಟ್ರಿ ಕೊಡ್ತಿದ್ದಾರೆ. ಉಮೇಶ್ ಭೇಟಿಯವರನ್ನ ಆಶೀರ್ವಾದ ಮಾಡಿ ವಿಧಾನಸಭೆಗೆ ಕಳಿಸಿಕೊಡ್ಬೇಕು. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿನ ಗೆಲ್ಲಿಸಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದವರು ಕೆಲಸ ಮಾಡ್ತಾ ಇದಾರೆ. ಈಗ ಬಿಜೆಪಿ ಅವರು ನಮಗೂ ಒಳಗಿದ್ದಾರೆ. ಈಗ ಸುಮಾರು ಜನ ಇದ್ದಾರೆ. ಉಪಚುನಾವಣಾ ಕಣದಲ್ಲಿ ಇಷ್ಟು ದಿನ ಒಂದು ಲೆಕ್ಕ ಆಗಿತ್ತು. ಇವತ್ತಿನಿಂದ ಶುರುವಾಗಿರೋದು ಇನ್ನೊಂದು ಲೆಕ್ಕ. ಯಾಕಂದ್ರೆ ಬೈ ಎಲೆಕ್ಷನ್ ಅಖಾಡಕ್ಕೆ ಸಿಎಂ ಸಿದ್ದರಾಮಯ್ಯ ಎಂಟ್ರಿ ಕೊಡ್ತಿದ್ದಂತೆ ಪ್ರಚಾರದ ಕಾವು ಧಗಧಗಿಸೋದಕ್ಕೆ ಶುರುವಾಗಿದೆ. ಇಷ್ಟು ದಿನ ತಣ್ಣಗಿದ್ದ ಚುನಾವಣಾ ಅಖಾಡದಲ್ಲಿ ಈಗ ನಾನಾ ನೀನಾ ಅನ್ನೋ ಪೈಪೋಟಿ ಪ್ರಾರಂಭವಾಗಿದೆ. ಯಾಕಂದ್ರೆ 2 ಕ್ಷೇತ್ರ ಗೆಲ್ಲಲೇಬೇಕು ಅಂತ ಕಾಂಗ್ರೆಸ್ ಪಣ ತೊಟ್ರೆ ಕಾಂಗ್ರೆಸ್ಗೆ ಸೋಲಿನ ರುಚಿ ತೋರಿಸಬೇಕು ಅಂತ ಬಿಜೆಪಿ ಅಖಾಡಕ್ಕಿಳಿದಿದೆ. ಅದರ ಪರಿಣಾಮವೇ ಈಗ ಬಾಗಲಕೋಟೆ ದಾವಣಗೆರೆಯಲ್ಲದೆ ಮಿನಿ ಕುರುಕ್ಷೇತ್ರ ಶುರುವಾಗಿರೋದು. ಬಾಗಲಕೋಟೆಯಲ್ಲಿ ಗುಟುರು ಹಾಕಿದ ಟಗರು. ಒಂದು ಕಡೆ ಬಿವೈವಿ, ಮತ್ತೊಂದು ಕಡೆ ಸಿಎಂ ಸಂಚಾರ.
ರಾಜ್ಯದಲ್ಲಿ ಉಪಚುನಾವಣಾ ಬಿರುಗಾಳಿ ಜೋರಾಗಿ ಬೀಸೋದಕ್ಕೆ ಶುರುವಾಗಿದೆ. ಇಷ್ಟು ದಿನ ತೆರೆಮರೆಯಲ್ಲದೆ ಇದ್ದ ಘಟಾನುಘಟಿಗಳೆಲ್ಲ ಈಗ ತೊಡೆ ತಟ್ಟಿ ಅಖಾಡಕ್ಕಿಳಿದಿದ್ದಾರೆ. ಮೇಟಿ ಮಗನ ಗೆಲುವಿಗೆ ಪಣ ತೊಟ್ಟಿರೋ ಸಿಎಂ ಸಿದ್ದರಾಮಯ್ಯ ಬಾಗಲಕೋಟೆಯ ಸುತಗುಂಡಾರ ಗ್ರಾಮದಲ್ಲಿ ಪ್ರಚಾರ ನಡೆಸಿದ್ರು. ಈ ವೇಳೆ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲ್ಲಿಸುವ ಜವಾಬ್ದಾರಿ ನಿಮ್ಮ ಮೇಲಿದೆ ಅಂದ್ರು. ಇನ್ನೊಂದೆಡೆ ಬಿಜೆಪಿ ರಾಜ್ಯಾಧ್ಯಕ್ಷ ಮತಬೇಟೆಗಿಳಿದಿದ್ದು ಕಾಂಗ್ರೆಸ್ನವರೇ ನಮಗೆ ಸಹಕಾರ ನೀಡುತ್ತಿದ್ದಾರೆ ಎಂದಿದ್ದಾರೆ. ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಈ 2 ವರ್ಷದ ಅವಧಿಗೆ ಉಮೇಶ್ ಬೇಟಿಯವರನ್ನ ಆಶೀರ್ವಾದ ಮಾಡಿ ವಿಧಾನಸಭೆಗೆ ಕಳಿಸಿಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿನ ಗೆಲ್ಲಿಸಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದವರು ಕೆಲಸ ಮಾಡ್ತಾ ಇದಾರೆ 2 ಕ್ಷೇತ್ರದಲ್ಲಿ. ನಾನು ಪ್ರಾಮಾಣಿಕವಾಗಿ ಹೇಳ್ತೇವೆ. ನಾನು ಸುಮ್ಮನೆ ನಿಮ್ಗೆ ಹೇಳಕ್ಕೆ ಸುಮ್ಮನೆ ಉಡಾಫಿಯಾಗಿ ನಮ್ಮ ಮಾತನ್ನ ಹೇಳ್ತಿಲ್ಲ. ಒಳಗಿದೆ ಹೊರಗಿದೆ ಅಂತ 4 ತಾರೀಕೆ ಗೊತ್ತಾಗ ಹೆಂಗೆ ಹೇಳೋದು. ಈಗ ನಾವರ ಈಗ ಅವ್ರ ಪರವಾಗಿದ್ದವ್ರು ನಂಬ್ಕೊಂಡು ಹೋದಾರ. ಈಗ ಬಿಜೆಪಿ ಅವರು ನಮಗೂ ಒಳಗಿದ್ದಾರೆ. ಈಗ ಸುಮಾರು ಜನ ಇದ್ದಾರೆ. ಬಾಗಲಕೋಟೆಯಲ್ಲಿ ನೆಕ್ ಟು ನೆಕ್ ಫೈಟ್ ನಡೆಯುತ್ತಿದೆ. 2 ಪಕ್ಷಗಳು ಕ್ಷೇತ್ರ ಗೆಲ್ಲೋದಕ್ಕೆ ನಾನಾ ಸರ್ಕಸ್ ಮಾಡ್ತಿವೆ. ಬಾಗಲಕೋಟೆಯಲ್ಲಿ 2 ದಿನ ಸಿಎಂ ಸಿದ್ದರಾಮಯ್ಯ ಕ್ಯಾಂಪೇನ್ ಮಾಡ್ತಿದ್ದಂತೆ ಅತ್ತ ವೀರಣ್ಣ ಚರಂತಿ ಮಠ ಪರ ಬಿವೈ ವಿಜಯೇಂದ್ರ ಸಹ ಪ್ರಚಾರಕ್ಕಿಳಿದಿದ್ದಾರೆ. ಕುರುಬ ಅಭ್ಯರ್ಥಿ ಉಮೇಶ್ ಗೆಲ್ಲಿಸಲು ಸಿದ್ದು ರಣತಂತ್ರ ರೂಪಿಸುತ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿದ್ದಂತೆ ಬಿವೈಬಿ 2 ದಿನ ಬಾಗಲಕೋಟೆಯಲ್ಲಿ ಮೊಕ್ಕಾಂ ಹೂಡಲಿದ್ದಾರೆ. ಸಿಎಂಗೆ ಸಚಿವರಾದ ಸತೀಶ್ ತಿಮ್ಮಾಪುರ್ ಸಾಥ್ ನೀಡಿದ್ರೆ ಬಿಜೆಪಿಯಲ್ಲಿ ಶ್ರೀರಾಮುಲು ಹಾಗೂ ಕಾರಜೋಳ್ ದಲಿತ ಮತಗಳಿಗೆ ಗಾಳ ಹಾಕ್ತಿದ್ದಾರೆ. ಈಗಾಗಲೇ ಕ್ಷೇತ್ರದಲ್ಲಿ ಸತೀಶನ್ ಟೀಮ್ ಮೊಕ್ಕಾಂ ಹೂಡಿದ್ದು ಬಿಜೆಪಿಯ ಬಸವರಾಜ ಬೊಮ್ಮಾಯಿ 1 ಸುತ್ತಿನ ಪ್ರಚಾರ ನಡೆಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿಸೋದಕ್ಕೆ ಬೆಳಗಾವಿ ಟೀಮ್ನಿಂದಲೇ ರಣತಂತ್ರ ನಡೆಯುತ್ತಿದ್ದು ಬಿಜೆಪಿ ಅಭ್ಯರ್ಥಿ ಚರಂತಿ ಮಠ ಪರವಾಗಿ ಶೆಟ್ಟರ್ ಮತಬೇಟೆಯಾಡುತ್ತಿದ್ದಾರೆ. ಸಾದಿಕ್ ಸೈಲೆಂಟ್, ಆದರೂ ಕೈಗೆ ತಪ್ಪಿಲ್ದ ಟೆನ್ಷನ್. ದಾವಣಗೆರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಾಯಕರಿಗೆ ಟೆನ್ಷನ್ ಮೇಲೆ ಟೆನ್ಷನ್ ಎದುರಾಗ್ತಿದೆ. ಸಾದಿಕ್ ಪೈಲ್ವಾನ್ರನ್ನ ಮನವೊಲಿಸಿದ್ರೂ ಕೂಡ ಟೆನ್ಷನ್ ಕಮ್ಮಿ ಆಗಿಲ್ಲ. ಮುಸ್ಲಿಂ ಮತದಾರರು ಎಲ್ಲಿ ಕೈ ಕೊಡ್ತಾರೋ ಅನ್ನೋ ಆತಂಕ ಕಾಡ್ತಿದೆ. ಯಾಕಂದ್ರೆ ಮುಸ್ಲಿಂ ನಾಯಕ ಅಂತ ಕರೆಸಿಕೊಳ್ತಿರೋ ಜಮೀರ್ ಅಹಮದ್ ಕ್ಷೇತ್ರದ ಕಡೆ ಸುಳಿದಿಲ್ಲ. ಸ್ವಾಭಿಮಾನದ ಪ್ರಶ್ನೆ ಮುಂದಿಟ್ಟು ಫುಲ್ ರೆಬಲ್ ಆಗಿದ್ದಾರಂತೆ. ಕೇರಳ ಚುನಾವಣೆ ನೆಪ ಮಾಡಿಕೊಂಡು ಅಲ್ಲೇ ಓಡಾಡ್ತಿದ್ದಾರೆ. ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯ ಪ್ರಚಾರಕ್ಕಿಳಿಯುತ್ತಿದ್ದಂತೆ ಡಿಕೆಶಿ ಕೂಡ ಅಖಾಡಕ್ಕಿಳಿಯೋದಕ್ಕೆ ರೆಡಿಯಾಗ್ತಿದ್ದಾರೆ. ನಾಳೆಯಿಂದ ದಾವಣಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಭರ್ಜರಿ ಮತ ಪ್ರಚಾರ ಮಾಡಲಿದ್ದಾರೆ. ನಾಳೆ ದಾವಣಗೆರೆ ಹೋಗ್ತೀನಿ, ನಾಡಿದ್ದು ಬಾಗಲಕೋಟೆಗೆ ಹೋಗ್ತೀನಿ, ತಿರ್ಗಾ ದಾವಣಗೆರೆ ಬಾಗಲಕೋಟೆನ ಒಂದು ರೋಡ್ ಹೋಗ್ತೀನಿ, ಆಮೇಲೆ ಕೇರಳಗೆ 5-6ಕ್ಕೆ ಹೋಗ್ತಾ ಇದ್ದೀನಿ. ಒಟ್ನಲ್ಲಿ ಉಪಚುನಾವಣಾ ಕಣ ದಿನೇ ದಿನೇ ರಂಗೇರ್ತಿದ್ದು ಘಟಾನುಘಟಿ ನಾಯಕರು ಅಖಾಡಕ್ಕಿಳಿಯುತ್ತಿದ್ದಾರೆ. ಹೀಗಾಗಿ ಜಿದ್ದಾಜಿದ್ದಿನ ಚುನಾವಣೆಗೆ 2 ಕ್ಷೇತ್ರಗಳು ಅಣಿಯಾಗಿ ನಿಂತಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ದೆಹಲಿಯಲ್ಲಿ ಶ್ರದ್ಧಾ ವಾಕರ್ ಅನ್ನೋ ಯುವತಿಯನ್ನ ಕೊಂದಿದ್ದ ಪ್ರಿಯಕರ 35 ತುಂಡು ಮಾಡಿ ಫ್ರಿಡ್ಜ್ ಅಲ್ಲಿಟ್ಟಿದ್ದ. ಈಗ ಅಂಥದ್ದೇ ಘಟನೆ ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ನಡೆದಿದೆ. ಮದುವೆಯಾಗಿ ಹೆಂಡತಿ ಇದ್ರೂ ಇನ್ನೊಬ್ಬಳ ಜೊತೆ ಚಕ್ಕಂದ ಆಡ್ತಿದ್ದ. ವಿಷಯ ದೊಡ್ಡದಾಗ್ತಿದ್ದಂತೆ ಪ್ರೇಯಸಿಯನ್ನ ಕತ್ತರಿಸಿ ಫ್ರಿಡ್ಜ್ ಅಲ್ಲಿಟ್ಟಿದ್ದ ನೌಕಾಪಡೆ ಸಿಬ್ಬಂದಿ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. 2022ರಲ್ಲಿ ದೆಹಲಿಯಲ್ಲಿ ಶ್ರದ್ಧಾ ವಾಕರ್ ಅನ್ನು 27 ವರ್ಷದ ಯುವತಿಯನ್ನ ಅಫ್ತಾಬ್ ಅಮೀನ್ ಅನ್ನೋ ನರರಾಕ್ಷಸ ಕೊಂದು ಹಾಕಿದ್ದ. ಆಕೆಯ ದೇಹವನ್ನ 35 ಪೀಸ್ ಮಾಡಿ ಫ್ರಿಡ್ಜ್ನಲ್ಲಿಟ್ಟು ಒಂದೊಂದೇ ದೇಹದ ಅಂಗಾಂಗವನ್ನ ಎಸೆದು ಬರ್ತಿದ್ದ. ಅಂಥದ್ದೇ ಘಟನೆ, ಅಂಥದ್ದೇ ಭೀಕರ ಘೋರ ಕೃತ್ಯ ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ನಡೆದಿದೆ. ಮುದ್ದು ಮುಖದ ಈ ಚಲುವೆಯೇ ಕೊಲೆಯಾತನದ ದೃಷ್ಟಿ. ಮದುವೆಯಾಗಿ ಹೆಂಡತಿ ಇದ್ರು, ಇನ್ನೊಬ್ಬಳ ಸಂಗ ಬಯಸಿದ್ದಾಗಿ ಕಿರಾತಕ ಪ್ರಿಯತಮೆ ಸಿಟ್ಟಾಗಿದ್ದಕ್ಕೆ ಅವಳನ್ನೇ ಕೊಂದು ಆಕೆಯ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿ ಫ್ರಿಡ್ಜ್ನಲ್ಲಿಟ್ಟಿದ್ದಾಗಿ ನರರಾಕ್ಷಸ. ಭಾರತೀಯ ನೌಕಾಪಡೆ ತಂತ್ರಜ್ಞನೆ ಕೊಲೆ ಪಾತಕಿ. ಇವನೇ ಆ ನರರೂಪದ ಕಟುಕ. ಪ್ರಿಯತಮೆಯನ್ನ ಕೊಂದು ಆಕೆಯ ದೇಹವನ್ನ ತುಂಡು ತುಂಡು ಮಾಡಿ ಫ್ರಿಡ್ಜ್ನಲ್ಲಿಟ್ಟ ಕ್ರೂರಿ. ಈತನ ಹೆಸರು ಚಿಂತಾಡ ರವೀಂದ್ರ ಅಂತ. ವಯಸ್ಸು 35 ವರ್ಷ. ಆಂಧ್ರ ಪ್ರದೇಶದ ವಿಜಯನಗರಂ ಜಿಲ್ಲೆಯ ರಾಜ ಮೂಲದವನು.
ವಿಶಾಖಪಟ್ಟಣದ ಭಾರತೀಯ ನೌಕಾಪಡೆಯಲ್ಲಿ ತಂತ್ರಜ್ಞನಾಗಿ ಕೆಲಸ ಮಾಡುತ್ತಿದ್ದ ಈತನ ಜೊತೆ ಗೆಳತನ ಮಾಡಿದ್ದ ಈ ಮುದ್ದಾದ ಚಲುವೆ 29 ವರ್ಷದ ಮೌನಿಕಾ ಕೀರ್ತಿಗಳನ್ನ ಕೊಲೆ ಮಾಡಿ ಆಕೆಯ ದೇಹವನ್ನ ಕತ್ತರಿಸಿ ಪೀಸ್ ಮಾಡಿದ್ದಾನೆ. ಪತ್ನಿ ಹೆರಿಗೆಗೆ ಕಳಿಸಿದ ಪ್ರೇಯಸಿಯನ್ನ ಕೊಂದು ಹಾಕಿದ. ವಿಶಾಖಪಟ್ಟಣದ ಪೊಲೀಸರು ತನಿಖೆ ನಡೆಸಿದ ಪ್ರಕಾರ ಈ ರವೀಂದ್ರ ಮತ್ತು ಮೌನಿಕಾಳ ಮಧ್ಯೆ ಪ್ರೀತಿ, ಪ್ರೇಮ, ಪ್ರಣಯ ಎಲ್ಲವೂ ನಡೆದು ಹೋಗಿತ್ತು. ಕೊರೋನಾ ಲಾಕ್ಡೌನ್ ಟೈಮಿನಲ್ಲಿ ರವೀಂದ್ರ ಮತ್ತು ಮೌನಿಕಾ ಪರಿಚಯ ಆಗಿದ್ರು. ಡೇಟಿಂಗ್ ಆಪ್ ಮೂಲಕ ಭೇಟಿಯಾಗಿದ್ದ ಇವರಿಬ್ಬರು ಸಲುಗೆಯಿಂದಾಗಿದ್ರು. ಮದುವೆ ಆಗ್ತೀನಿ ಅಂತಾನು ನಂಬಿಸಿ ಇನ್ನೊಬ್ಬಳಿಗೆ ತಾಳಿ ಕಟ್ಟಿದ್ದ. ಈ ವಿಷಯ ಮೌನಿಕಾಳಿಗೆ ಗೊತ್ತಾಗಿ ಗಲಾಟೆ ಮಾಡಿದ್ದಾಳೆ. 2-3 ತಿಂಗಳಿನಿಂದ ಮೌನಿಕಾಳನ್ನ ಸಮಾಧಾನ ಪಡಿಸ್ತಾ ಕಾಲಹರಣ ಮಾಡಿದ್ದ. ಆದ್ರೆ ಮೊನ್ನೆ ಹೆಂಡತಿಯನ್ನ ಹೆರಿಗೆಗೆ ಅಂತ ತವರಿಗೆ ಕಳಿಸಿದ್ದಾನೆ. ಆಮೇಲೆ ವಿಶಾಖಪಟ್ಟಣದ ಅಪಾರ್ಟ್ಮೆಂಟ್ಗೆ ಮೌನಿಕಾಳನ್ನ ಕರೆಸಿಕೊಂಡಿದ್ದಾನೆ. ಮೊದಲೇ ಪ್ಲಾನ್ ಮಾಡಿದ್ದಾಗಿ ಆಸಾಮಿ ಚಾಕುಗಳನ್ನ ಖರೀದಿಸಿ ತಂದಿದ್ದ. ಮೌನಿಕಾ ಬರ್ತಿದ್ದಂತೆ ಆಕೆಯನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾನೆ. ಆಮೇಲೆ ದೇಹವನ್ನೆಲ್ಲ ಪೀಸ್ ಮಾಡಿ ಕೆಲವು ಭಾಗವನ್ನ ಗೋಣಿ ಚೀಲದಲ್ಲಿ ತುಂಬಿ ಇನ್ನಷ್ಟು ಭಾಗವನ್ನ ಫ್ರಿಡ್ಜ್ನಲ್ಲಿಟ್ಟಿದ್ದ. ಕತ್ತರಿಸಿದ ತಲೆಯನ್ನ ದರಪಾಲಂನಲ್ಲಿ ಎಸೆದು ಬಂದಿದ್ದ. ಮೌನಿಕಾಳ ಮೊಬೈಲ್ ಫೋನ್ ಅನ್ನು ಸುಟ್ಟು ಹಾಕಿದ್ದ. ಆಮೇಲೆ ಕೊಲೆ ಮಾಡಿದ ಸ್ಥಳವನ್ನ ತೊಳೆದು ವಾಸನೆ ಬರದಂತೆ ಕೆಮಿಕಲ್ ಸೆಂಟ್ ಹೊಡೆದಿದ್ದ. ಮೌನಿಕಾಳನ್ನ ಕೊಂದು ಸ್ನೇಹಿತನಿಗೆ ಹೇಳಿದ್ದ ಕಟುಕ. ಸ್ನೇಹಿತನ ಮಾತಿಗೆ ಕಟು ಬಿದ್ದು ಪೊಲೀಸರಿಗೆ ಶರಣು. ಪತ್ನಿಯನ್ನ ಹೆರಿಗೆಗೆ ಕಳಿಸಿ ಪ್ರೇಯಸಿಯನ್ನ ಮನೆಗೆ ಕರೆಸಿಕೊಂಡು ಕೊಲೆ ಮಾಡಿದ್ದಾಗಿ ಚಿಂತಾಡ ರವೀಂದ್ರ ಘಟನೆ ಬಗ್ಗೆ ಸ್ನೇಹಿತನಿಗೆ ತಿಳಿಸಿದ್ದಾನೆ. ಆಗ ಸ್ನೇಹಿತ ಬೈದು ಬುದ್ಧಿ ಹೇಳಿ ಮೊದಲು ಪೊಲೀಸರಿಗೆ ಶರಣಾಗು, ಇಲ್ಲದಿದ್ದರೆ ನಾನೇ ಪೊಲೀಸರಿಗೆ ಹೇಳ್ತೀನಿ ಅಂತ ಎಚ್ಚರಿಕೆ ಕೊಟ್ಟಿದ್ದ. ಕೊನೆಗೆ ಮಾಡಿದ ಪಾಪ ಕಾಡ್ತಿತ್ತಲ್ಲ, ಅದಕ್ಕೆ ಪೊಲೀಸರಿಗೆ ಶರಣಾಗಿದ್ದಾನೆ. ಪೊಲೀಸರ ಹತ್ರ ನನ್ನ ಪ್ರೇಯಸಿ ಹಣಕ್ಕಾಗಿ ಪೀಡಿಸ್ತಿದ್ಲು. 3.5 ಲಕ್ಷ ದುಡ್ಡು ಕೊಟ್ಟಿದ್ದೆ, ಆದ್ರೂ ಬೆದರಿಕೆ ಹಾಕ್ತಿದ್ಲು, ಅದಕ್ಕೆ ಕೊಂದುಬಿಟ್ಟೆ ಅಂತ ಕಥೆಯನ್ನು ಹೇಳಿದ್ದಾನೆ. ಸ್ಥಳ ಮಹಜರಿಗೆ ಬಂದಾಗ ಪೊಲೀಸರ ಎದುರೇ ಧರ್ಮದೇಟು. ವಿಶಾಖಪಟ್ಟಣದ ಗುಜುವಾಕ ಪೊಲೀಸರು ಆರೋಪಿಯನ್ನ ಕರ್ಕೊಂಡು ಕೊಲೆಗೈದ ಸ್ಥಳಕ್ಕೆ ಬಂದ್ರು. ಅಷ್ಟರಲ್ಲದೆ ಯುವತಿಯ ಕುಟುಂಬದವರು ಜಮಾಯಿಸಿದ್ರು. ಪೊಲೀಸರ ಜೀಪನ್ನ ಅಡ್ಡಗಟ್ಟಿದ್ರು. ಆರೋಪಿ ಕೆಳಗೆ ಇಳಿಯುತ್ತಿದ್ದಂತೆ ಧರ್ಮದೇಟು ಕೊಟ್ರು. ಪೊಲೀಸರು ಭದ್ರತೆಯಲ್ಲದೆ ಒಳಗೆ ಕರ್ಕೊಂಡು ಹೋದಾಗ ಅವನನ್ನ నమకి ఒప్పిసి ಅಂತ ಗಲಾಟೆಯನ್ನು ಮಾಡಿದ್ರು. ఆడవాళ్ళకి ఏమి జరగలేదు ఏదే మాకు ఎవరి మీద నమ్మకం లేదు. ఆయన వాళ్ళండి అమ్మాయిని చంపాడు కదా, మేము చూసుకుంటే మాకు నమ్మకం లేదు, ఎవరి మీద నమ్మకం లేదు. ಎಂಥ ಕಟುಕನನ್ನ ಗಲ್ಲಿಗೇರಿಸಬೇಕು, ಎನ್ಕೌಂಟರ್ ಮಾಡಬೇಕು ಅನ್ನೋದು ಮೌನಿಕಾ ಕುಟುಂಬಸ್ಥರ ಆಗ್ರಹ. ಏನೇ ಆಗ್ಲಿ ಪ್ರೇಯಸಿಯನ್ನ ಕೊಂದು ಪೊಲೀಸರಿಗೆ ಶರಣಾದ ಚಿಂತಾಡ ರವೀಂದ್ರನನ್ನ ನೌಕಾಪಡೆ ಕೆಲಸದಿಂದ ವಜಾ ಮಾಡಿದೆ. ಸದ್ಯ ಪೊಲೀಸರು ಮೌನಿಕಾಳ ದೇಹದ ತುಂಡು ತುಂಡು ಅಂಗಾಂಗಗಳನ್ನ ಹುಡುಕಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.